ಏನು ಮೊನ್ನೆ ಬೆಂಗಳೂರಿನಲ್ಲಿ ಈ RCF ಕಪ್ ಸಂಭ್ರಮಾಚರಣೆ ವೇಳೆಯಲ್ಲಿ ಏನು ತರಾತುರಿಯಲ್ಲಿ ಮಾಡಿದಂಥ ಸಂಭ್ರಮಾಚರಣೆ ವೇಳೆಯಲ್ಲಿ ಸುಮಾರು 11 ಜನ ಅಮಾಯಕರು ಪ್ರಾಣವನ್ನು ಎತ್ತಿದ್ರು. ಇವತ್ತು ಆ ಪ್ರಾಣಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಒಂದು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಹೊಣೆ ಈ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಮತ್ತು ಏನಪ್ಪ ಅಂದರೆ ಗೃಹ ಸಚಿವರು ಮಾಡಬೇಕು. ಅದನ್ನೇ ಜನರ ಕಣ್ಣನ್ನು ಒರೆಸುವ ಉದ್ದೇಶದಿಂದ ಇವತ್ತು ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಅಮಾನತುವನ್ನು ಮಾಡಿ ಜನರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕೂಡಲೇ ಅದನ್ನು ತನಿಖೆ ಆಗಬೇಕು. ಏನು ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ರಾಜೀನಾಮೆಯನ್ನು ನೀಡಬೇಕು. ಏನು ಪ್ರಾಮಾಣಿಕ ಅಧಿಕಾರಿಗಳ ಒಂದು ಅಮಾನತು ಆದೇಶವನ್ನು ಹಿಂಪಡಿಬೇಕಂತೇಳಿ ಇವತ್ತು ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಅನ್ನುವ ಸ್ಲೋಗನ್ನದೊಂದಿಗೆ ಕಲಬುರಗಿಯಲ್ಲಿ ಎಲ್ಲ ಇವತ್ತು ಸಾರ್ವಜನಿಕರನ್ನು ಸೇರಿಕೊಂಡು ಇವತ್ತು ನಾವು ಏನಪ್ಪ ಕಲಬುರಗಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದೀವಿ ಸರ್. ಅದೇನೋ ಹೇಳ್ತಾರಲ್ಲ, ಏನಪ್ಪ ಅಂದರೆ ಎತ್ತಿಗೆ ಜ್ವರ ಬಂದರೆ ಕ್ವಾಣಕ್ಕೆ ಬರು ಅನ್ನೋ, ಎಮ್ಮೆಗೆ ಬರಿ ಅನ್ನೋ ಹಾಗೆ ಇದು ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ. ತುರಾತುರಿಯಲ್ಲಿ ತಮ್ಮ ಒಂದು ಪ್ರಚಾರಕ್ಕಾಗಿ ಇವತ್ತು ಒಂದು ತುರಾತುರಿಯ ಒಂದು ಸಂಭ್ರಮಾಚರಣೆ ಮಾಡಿ 11 ಜನರ ಅಮಾಯಕರನ್ನು ಬಲಿಯನ್ನು ತಗೊಂಡ್ರು. ಕೂಡಲೇ ನಾನೇನಪ್ಪ ಅಂದರೆ ಸರ್ಕಾರಕ್ಕೆ ಒಂದು ಒತ್ತಾಯನ ಮಾಡ್ತೀನಿ, ತಾವು ರಾಜೀನಾಮೆ ಕೊಡಬೇಕು ಹೊರತಾಗಿ ಪ್ರಾಮಾಣಿಕ ಅಧಿಕಾರರ ಅಮಾನತು ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶವನ್ನು